ಹಲೋ. ಯು ಎ ಅಥವಾ ದುಬೈಗೆ ಬರೋ ಪ್ರತಿಯೊಬ್ಬರು ಮೈಂಡಲ್ಲಿ ಮೈನ್ ಇರೋದು ಮಾಡರ್ನ್ ಲೈಫ್ ಸ್ಟೈಲ್, ಕೆರಿಯರ್ ಆಪರ್ಚುನಿಟಿ, ಮಲ್ಟಿ ಕಲ್ಚರಲ್ ಎನ್ವಿರಾನ್ಮೆಂಟ್, ದೊಡ್ಡ ಸ್ಯಾಲರಿ, ನೋ ಎಕ್ಸ್ಪೆನ್ಸ್, ಆ ಥರ ಅನ್ಕೊಂಡು. ಈವನ್ ನಾನು ಸಹ ಹಂಗೆ ಅನ್ಕೊಂಡಿದ್ದೆ ಯು ಎಗೆ ಬರುವಾಗ. ಈ ಥರನೂ ಒಂದು ಲೈಫ್ ಇದೆ ಯು ಎಲ್ಲಿ. ಬಟ್ ಇನ್ನೊಂದು ಸೈಡ್ ನೋಡಿದ್ರೆ 12 hours ಡ್ಯೂಟಿ, ನೋ ವೀಕ್ ಆಫ್. ಅದು 12 hours ಔಟ್ಡೋರ್ ಡ್ಯೂಟಿನೂ ಆಗಿರ್ಬೋದು. ಔಟ್ಡೋರ್ ಡ್ಯೂಟಿ ಅಂದರೆ ಇಲ್ಲಿ ಬಿಸಿಲಿಗೆ 51 ಡಿಗ್ರಿ ಈಗಿನ ಬಿಸಿಲಿನ ವೆದರ್ ಇದೆ ನೋಡಿ. 2 minutes ನಡೆದ್ಬಿಟ್ಟು ನನ್ನ ಶರ್ಟ್ ಡಿಸೈನ್ ನೋಡಿ, ಇದು ಸ್ವೆಟ್ಟು ಡಿಸೈನ್ ಅಲ್ಲ, ಸ್ವೆಟ್ಟು ಈ ಥರ ಆಗಿರೋದು. ಆ ರೀತಿ 12 hours ಹೊರಗಡೆ ಕೆಲಸ ಮಾಡಬೇಕಾಗುತ್ತೆ. ಮತ್ತು ರೂಮಿಗೆ ಹೋದರೆ ಕೆಲವೊಬ್ಬರಿಗೆ ಎ ಸಿ ರೂಮು, ಸಿಂಗಲ್ ರೂಮು, ಒಬ್ಬರ ರೂಮಲ್ಲಿ ಮಲಗೋದು, ಆ ಥರ ಒಂದು ಲೈಫ್ ಸ್ಟೈಲ್. ಆದರೆ ಇನ್ನೊಂದು ಸೈಡ್ ಒಂದು ರೂಮಲ್ಲಿ ಬೆಡ್ ಸ್ಪೇಸ್ ಅಂತ ಹೇಳ್ತಾರೆ. ಒಂದು ರೂಮ್, ಸಣ್ಣ ರೂಮಲ್ಲಿ 9 ಜನ, ತ್ರಿಬಲ್ ಬೆಡ್, ಆ ಥರನೂ ಮಾಡಬೇಕಾಗುತ್ತೆ. ಕಿಚನ್ ಶೇರಿಂಗು, ಬಾತ್ರೂಮಲ್ಲಿ ಕ್ಯೂ ನಿಂತ್ಕೋಬೇಕು, ಆ ಥರನೂ ಲೈಫ್ ಸ್ಟೈಲ್ ಇದೆ ದುಬೈಲಿ. ದುಬೈಗೆ ಬರೋರು ಇದೆಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇದ್ರೆ ಮಾತ್ರ ಬರಬೇಕು. ಎಕ್ಸ್ಪೆನ್ಸು ಕಮ್ಮಿ ಅನ್ಕೋಬೋದು. ಈಗ ಎಲ್ಲ ಎಕ್ಸ್ಪೆನ್ಸು ಕಮ್ಮಿ ಇಲ್ಲ. ಊರಿದ್ದು ಕಂಪೇರ್ ಮಾಡೋದು, ಈಗ 1 ಲೀಟ್ರ್ ಹಾಲು ತೊಗೊಳೋದ್ರೆ ಊರಲ್ಲಿ ಎಷ್ಟಾಗ್ಬೋದು, ಒಂದು 50 rupees ಅಂದ್ಕೊಳ್ಳಿ. ಬಟ್ ಇಲ್ಲಿ 1 ಲೀಟ್ರ್ ಹಾಲು ತೊಗೊಳೋದ್ರೆ 7 dirham, ಊರಿನ 140 rupees ಆಗುತ್ತೆ. ಆ ರೀತಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಗೊತ್ತಾಯ್ತಾ? ಎಕ್ಸ್ಪೆನ್ಸು ಕಮ್ಮಿ ಅಂತ ಅಂದ್ಕೊಂಡು ದುಬೈ ಲೈಫ್ ಸೂಪರ್ ಲೈಫ್ ಅಂದ್ಕೊಂಡು ಆ ಥರ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಡಿ. ಎಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಆದರೆ ಮಾತ್ರ ಯು ಎಗೆ ಬನ್ನಿ. ಸ್ಟಾರ್ಟಿಂಗಲ್ಲಿ ಕಷ್ಟಪಟ್ಬಿಟ್ಟು ಮತ್ತೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ರೀತಿ ಟ್ರೈ ಮಾಡ್ತೀವಿ ಆ ರೀತಿ ನಮ್ಮ ಪೊಸಿಷನ್ನು ಹೈ ಲೆವೆಲಿಗೆ ಬರುತ್ತೆ. ಸೊ ದುಬೈಗೆ ಬರಬೇಕು ಅಂತ ನಿಮ್ಮೆಲ್ಲ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ.